ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಇವತ್ತಿನ ವಿಶೇಷ ವಿಡಿಯೋ ಏನು? ಶಿವರಾತ್ರಿಯ ದಿನ ಶಿವನಿಗೆ ಬಿಲ್ಪತ್ರೆ ಅರ್ಪಿಸುವುದರಿಂದ ನಿಮ್ಮ 3 ಜನ್ಮಗಳ ಪಾಪಗಳು ಕೂಡ ನಿವಾರಣೆಯಾಗುತ್ತದೆ. ಶಿವರಾತ್ರಿಯ ದಿನ ನಾವು ಶಿವನಿಗೆ ಬಿಲ್ಪತ್ರೆ ಅರ್ಪಿಸುವುದರ ಪ್ರಯೋಜನವೇನು? ನಾವೆಲ್ಲ ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ತೆಗೆದುಕೊಂಡು ಪೂಜೆ ಮಾಡ್ತೇವೆ. ಶಿವರಾತ್ರಿಯ ದಿನ ದೇವಸ್ಥಾನಕ್ಕಂತೂ ಹೋಗ್ತೀವಿ. ಹಾಗೆ ದಯವಿಟ್ಟು ಶಿವರಾತ್ರಿಯ ದಿನ ಬರೀ ಕೈಯಲ್ಲಿ ಯಾರು ಕೂಡ ಹೋಗಬೇಡಿ. ಬಿಲ್ಪತ್ರೆಯನ್ನು ಅರ್ಪಿಸಿ ಶಿವನಿಗೆ. ಹಾಗಾದರೆ ಬಿಲ್ಪತ್ರೆಯನ್ನು ಅರ್ಪಿಸುವುದರ ಪ್ರಯೋಜನವೇನು? ನೋಡೋಣ ಬನ್ನಿ. ನಾವು ಶಿವರಾತ್ರಿಯ ದಿನ ಬಿಲ್ವಪತ್ರೆ ಅರ್ಪಿಸುವುದರಿಂದ ತುಂಬ ಮಂಗಳಕರವಾಗಿರುತ್ತದೆ. ಏಕೆ ಗೊತ್ತಾ? ಶಿವನಿಗೆ ಅತ್ಯಂತ ಪ್ರಿಯವಾದ ಎಲೆ ಹಾಗೂ ಶಿವನಿಗೆ 3 ಕಣ್ಣು ಅಥವಾ ತ್ರಿಶೂಲವನ್ನು ಸಂಕೇತಿಸುತ್ತದೆ ಈ ಬಿಲ್ವಪತ್ರೆ ಎಲೆ. ನಾವು ಬಿಲ್ವಪತ್ರೆ ಅರ್ಪಿಸುವುದರಿಂದ ಶಿವ ಪಾರ್ವತಿಯ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಬಿಲ್ವಪತ್ರೆಯು 3 ದಳವನ್ನು ಹೊಂದಿರುತ್ತದೆ. ನಾವೆಲ್ಲರೂ ನೋಡಬಹುದು. ಇದು ಸತ್ವ, ರಜ, ತಮ ಎಂಬ 3 ಗುಣಗಳನ್ನು ಕೂಡ ಸಂಕೇತಿಸುತ್ತದೆ. ಹಾಗೆ ನಾವು ಗಮನಿಸಬೇಕಾದ ಅಂಶ ಯಾವುದು ಗೊತ್ತಾ? ಯಾವಾಗಲೂ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವಾಗ ತ್ರಿದಳ ಇರುವ ಪತ್ರೆಯನ್ನು ಅರ್ಪಿಸಬೇಕು. ತ್ರಿದಳ ಎಂದರೆ 3 ಎಲೆಯನ್ನು ಹೊಂದಿರುವ ಎಲೆಯನ್ನು ಅರ್ಪಿಸಬೇಕು. ಹಾಗೆ ನಾವು ಈ ಮಂತ್ರವನ್ನು ಕೂಡ ಹೇಳಬೇಕು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವ ಶಿವಾರ್ಪಣಂ. ಈ ಬಿಲ್ವಪತ್ರೆಯು ಔಷಧಿಯ ಗುಣ ಕೂಡ ಹೊಂದಿದೆ. ಹಾಗೆ ಔಷಧಿ ಮತ್ತು ಶಿವನ ಪೂಜೆಗೆ ಶ್ರೇಷ್ಠವಾದುದು. ಯಾರು ಶಿವರಾತ್ರಿಯ ದಿನ ಭಕ್ತಿ ಭಾವದಿಂದ ಶಿವನನ್ನು ಆರಾಧಿಸುತ್ತಾರೆ ಅವರ ಜೀವನದಲ್ಲಿ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ನಾವು ಶಿವನನ್ನು ಜಪಿಸುತ್ತಾ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ನಮ್ಮ ಜೀವನದಲ್ಲಿ ಸಕಲ ಕಷ್ಟಗಳು ಹೋಗಿ ಪುಣ್ಯವನ್ನು ನಾವು ಪಡೆದುಕೊಳ್ಳಬಹುದು. ಪ್ರತಿಯೊಂದು ದೇವತೆಗಳಿಗೂ ಕೂಡ ವಿಭಿನ್ನವಾದ ಹೂವುಗಳನ್ನು ನಾವು ಅರ್ಪಿಸುತ್ತೇವೆ. ಹಾಗೆ ಹೂವು, ಎಲೆ, ಅಲಂಕಾರ, ನೈವೇದ್ಯ ಈ ಎಲ್ಲವನ್ನು ಕೂಡ ನಾವು ದೇವತೆಗಳಿಗೆ ಅರ್ಪಿಸುತ್ತೇವೆ. ಹಾಗೆ ದೇವತೆಗಳು ಸಂತೋಷದಿಂದ ಭಕ್ತರಿಗೆ ಶುಭವಾಗಲಿ ಎಂದು ಹರಸುತ್ತಾರೆ. ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದದ್ದು ಬಿಲ್ವಪತ್ರೆ ಮತ್ತು ಭಸ್ಮ. ಬಿಲ್ವಪತ್ರೆ ನೀವು ನೋಡಿರಬಹುದು, 3 ಎಲೆಯನ್ನು ಕೂಡಿರುತ್ತದೆ. ಇದು ಶಿವನ 3 ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನನ್ನು ಸಂಕೇತಿಸುತ್ತದೆ. ಬಿಲ್ವಪತ್ರೆ ಮರದ ಮೇಲೆ ವಾಸಿಸುವ ದೇವತೆಗಳು. ಪಾರ್ವತೀ ದೇವಿ ಮಂದಾರ ಪರ್ವತದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ಅವರು ಬಿಸಿಲಿನಲ್ಲಿ ಇದ್ದಾಗ ಅವರ ಹಣೆಯ ಮೇಲಿಂದ ಕೆಲವು ಬೆವರು ಹನಿಗಳು ಭೂಮಿಯ ಮೇಲೆ ಸುರಿದಾಗ
ಆ ಬೆವರು ಹನಿಯಿಂದ ಬಿಲ್ವಪತ್ರೆ ಮರವು ಹುಟ್ಟಿತು. ಹಾಗೆ ಬಿಲ್ವಪತ್ರೆ ಮರೆಯು ಪಾರ್ವತೀ ದೇವಿಯ ಬೆವರ ಹನಿಯಿಂದ ಬೆಳೆಯಿತು ಕೂಡ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಬಿಲ್ವ ಪತ್ರೆ ಮರದ ಬೇರುಗಳು ಮಹೇಶ್ವರಿಯ ರೂಪ ಹೊಂದಿದೆ. ಕೊಂಬೆಗಳು ದ್ರಾಕ್ಷಾಯಣಿಯ ರೂಪ ಹೊಂದಿದೆ. ಎಲೆಗಳು ಪಾರ್ವತಿಯ ರೂಪವನ್ನು ಹೊಂದಿದೆ. ಹಣ್ಣುಗಳು ಕಾತ್ಯಾಯನಿ ರೂಪವನ್ನು ಹೊಂದಿದೆ. ಹೂವುಗಳು ಗೌರಿ ರೂಪವನ್ನು ಹೊಂದಿದೆ. ಮುಳ್ಳುಗಳು ಶಕ್ತಿ ರೂಪವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಸಂಪತ್ತಿನ ಲಕ್ಷ್ಮಿ ಸಹ ಬಿಲ್ವಪತ್ರೆ ಮರದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ. ಹಾಗಾದರೆ ನಾವು ಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆಯನ್ನು ಏಕೆ ಅರ್ಪಿಸಬೇಕು ಎಂಬುದರ ಮಾಹಿತಿಯನ್ನು ನಿಮಗೆ ಹೇಳಿದ್ದೇನೆ. ಹಾಗೆ ಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ನೀವು ಶಿವ ದೇವಸ್ಥಾನಕ್ಕೆ ಹೋಗಿ ಶಿವ ದೇವಸ್ಥಾನದಲ್ಲಿ ಶಿವ ದೇವಸ್ಥಾನದಲ್ಲಿ ಹೋಮ ಹಾಗೆ ಯಜ್ಞ ಕೂಡ ನಡೀತಾ ಇರುತ್ತೆ. ಯಾರಾದರೂ ನೀವು ಜಾಗರಣೆ ಮಾಡುವ ಹಾಗಿದ್ದರೆ, ನೀವು ಉಪವಾಸ ಮಾಡುವ ಹಾಗಿದ್ದರೆ ಶಿವರಾತ್ರಿಯಂದು ತಪ್ಪದೆ ಬಿಲ್ವಪತ್ರೆಯನ್ನು ಕೂಡ ಅರ್ಪಿಸಿ ಹಾಗೆ ಶಿವನ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಳಬೇಕು. ಹಾಗೆ ನಿಮ್ಮ ಕೈಲಿ ಉಪವಾಸ ಮಾಡ್ತಾ ಇದ್ದೀನಿ ಅಂದರೆ ಆಗ್ತಾನೇ ಇಲ್ಲ ಅಂದರೆ ಅಂಥವರು ಹಾಲು ಅಥವಾ ಹಣ್ಣನ್ನು ಸೇವಿಸಬೇಕು. ಅನ್ನ ಹಾಗೆ ಅಕ್ಕಿಯ ಪದಾರ್ಥವನ್ನು ನೀವು ಸೇವಿಸಬಾರದು. ಹಾಗೆ ಆ ದಿನ ಕೆಟ್ಟ ಮಾತುಗಳನ್ನು ಕೂಡ ನಿಮ್ಮ ಬಾಯಲ್ಲಿ ಹೇಳಬಾರದು. ಉಪವಾಸ ಜಾಗರಣೆ ಎಲ್ಲ ಮಾಡಿ ಶಿವರಾತ್ರಿಯಂದು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ಲ ನಿಮ್ಮೆಲ್ಲರಿಗೂ? ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಾದರೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದಗಳು. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ.